ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೂಡ ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ ಸಿರು ಬೆಟ್ಟಕ್ಕೆ. ತುಂಬ ವರ್ಷ ಆಗಿತ್ತು ಟ್ರೆಕ್ಕಿಂಗ್ ಮಾಡಿ, ಸೊ ಇವತ್ತು ಹೋಗ್ತಾ ಇದ್ದೀವಿ. ನೋಡೋಣ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಈಗ ತಿಳಿಯೋಣ. ಒಂದು 100 ಸ್ಟೆಪ್ಸ್ ಬಂದ್ವಾ? ಸುಸ್ತಾಯಿತು, ಕಷ್ಟ ಐತೆ. ನಾವೆಲ್ಲಿದ್ದೀವಿ ಅಲ್ಲೇ ಇದ್ದೀವಿ, ನಾವೆಲ್ಲಿದ್ದೀವಿ ಅಲ್ಲೇ ಇದ್ದೀವಿ. ನಮ್ಮ ನಿಯರ್ ಯಾವ್ದಾದ್ರು ಒಂದು ಟೂರಿಸ್ಟ್ ಫೇಮಸ್ ಪ್ಲೇಸ್ ಇದೆ ಅಂದರೆ ಅದು ಸಿದ್ರು ಬೆಟ್ಟ ಮಾತ್ರ. ನಿಮಗೆ ತುಮಕೂರಿಂದ 32 ಕಿಲೋಮೀಟರ್ಸ್ ಆಗುತ್ತೆ, ನಮಗೆ ಬರೀ 7 ಕಿಲೋಮೀಟರ್ಸ್ ಅಷ್ಟೇ. ನಮ್ಮೂರಿಗೆ ತುಂಬ ಹತ್ರ ಇದೆ. ಮಾರ್ನಿಂಗ್ ಟೈಮಲ್ಲಿ ನೀವು ಟ್ರೆಕ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಮಧ್ಯಾಹ್ನ ಆದರೆ ಬಿಸಿಲಲ್ಲಿ ನಿಮಗೆ ಟ್ರೆಕ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಿಮಗೆ ಟ್ರೆಕ್ಕಿಂಗ್ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ, 1000 ಸ್ಟೆಪ್ಸ್ ಇದೆ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಗಲ್ಲ, ಆರಾಮಾಗಿ ಟ್ರೆಕ್ ಮಾಡ್ಬೋದು. ಮಳೆಗಾಲದಲ್ಲಿ ಬಂದರೆ ಮೇ ಬಿ ಸ್ವಲ್ಪ ಕಷ್ಟ ಆಗ್ಬೋದು, ಕಲ್ಲೆಲ್ಲ ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ. ಸಿದ್ರು ಬೆಟ್ಟದ ಬಗ್ಗೆ ನಂಗೆ ಗೊತ್ತಿರೋ 1-2 ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಂಜನೇಯ ಸಂಜೀವಿನಿ ಪರ್ವತ ತೊಗೊಂಡೋಗಿ ಲಕ್ಷ್ಮಣಂಗೆ ಕೊಟ್ಟು ವಾಪಸ್ ಬರಬೇಕಾದ್ರೆ ಸಂಜೀವಿನಿ ಪರ್ವತ ಇಡೋಕ್ಕೆ ಒಂದು ಬಂಡೆ ಬಿತ್ತು. ಅದೇ ಇವತ್ತು ಸಿರು ಬೆಟ್ಟ ಅಂತ ಫೇಮಸ್ ಆಗಿದೆ. ಅದಕ್ಕೆ ಹೇಳ್ತಾರೆ ಸಿರು ಬೆಟ್ಟ ಸಿಕ್ಕಾಪಟ್ಟೆ ಮೆಡಿಸಿನಲ್ ಪ್ಲ್ಯಾಂಟ್ಸಿಂದ ತುಂಬಿದೆ ಅಂತ. ನೀವು ಸಿದ್ರು ಬೆಟ್ಟ ಮೇಲ್ಗಡೆ ದೇವಸ್ಥಾನ ಬಿಟ್ಟು ಮುಂದೆ ಇನ್ನೊಂದಷ್ಟು ಪ್ಲೇಸಸ್ ಇದೆ. ಅಲ್ಲಿಗೆ ಹೋಗ್ತಾ ಬರ್ತಾ ಒಂದಷ್ಟು ಸಿಗೋ ಗಿಡಗಳದ್ದೆಲ್ಲದು ಎಲೆಗಳು ಕಿತ್ಕೊಂಡು ಮನೆಗೆ ಹೋಗಿ ಸಾಂಬಾರು ಮಾಡಿಕೊಂಡು ಯಾವ ಮುಖಾಂತರನಾದರೂ ನೀವು ಬಾಡಿ ಒಳಗಡೆ ಅದು ಹೋದರೆ ಸಿಕ್ಕಾಪಟ್ಟೆ ಒಳ್ಳೆಯದು ಅಂತ ನಮ್ಮ ತಾತ ಹೇಳೋರು. ಸಿದ್ರು ಬೆಟ್ಟಕ್ಕೆ ಇನ್ನೊಂದು ಶಾಪ ಇದೆ, ಇಲ್ಲಿಗೆ ಕಾಗೆಗಳೇ ಬರಲ್ಲ. ರೀಸನ್ ನನಗೂ ಸರಿ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಟ್ ಇಷ್ಟು ವರ್ಷ ಬಂದರೂ ನಾವಿಲ್ಲಿ ಒಂದು ಕಾಗೆನೂ ನೋಡಿಲ್ಲ, ಒಂದು ಕಾಗೆನೂ ಬರೋದು ಇಲ್ಲ ಇಲ್ಲಿಗೆ. ಇಷ್ಟೆಲ್ಲ ಕಷ್ಟಪಡ್ತಾ ಇಲ್ಲ, ನಾವು ಆಲ್ರೆಡಿ ಒಂದು 50% ಕಂಪ್ಲೀಟ್ ಮಾಡಿದ್ವಿ. ಆಲ್ರೆಡಿ ಸುಸ್ತಾಗ್ತಾಯಿತ್ತು ನಮಗೆ. ಇದು ನೋಡಿ, ಕಲ್ಲಲ್ಲೇ ಕೆತ್ತಿರೋ ಸ್ಟೆಪ್ಸ್ ಇದು. ಒಂದಷ್ಟು ದೂರ ನೀವು ಈ ಥರ ಸ್ಟೆಪ್ಸ್ನ ನೋಡ್ಬೋದು. ಆ್ಯಂಡ್ ಫಸ್ಟ್ ಇಲ್ಲಿ ಸ್ಟೆಪ್ಸ್ ಸ್ವಲ್ಪ ಕಮ್ಮಿ ಇತ್ತು, ಇವಾಗ ಎಷ್ಟೊಂದು ಸ್ಟೆಪ್ಸ್ನ ಮತ್ತೆ ನೀಟಾಗಿ ಸಿಮೆಂಟ್ ಎಲ್ಲ ಕಟ್ಟಿದ್ದಾರೆ. ಸೊ ಟ್ರೆಕ್ಕಿಂಗ್ ಮಾಡೋಕ್ಕೆ ಸ್ವಲ್ಪ ಈಸಿನೇ ಆಗುತ್ತೆ. ಸಿದ್ರು ಬೆಟ್ಟ ಸಮುದ್ರ ಮಟ್ಟದಕ್ಕಿಂತ 2650 ಹೈಟ್ ಇದೆ. ಸೊ ನೀವು ಒಳ್ಳೊಳ್ಳೆ ವ್ಯೂಸ್ ನೋಡ್ಬೋದು. ದೂರದಲ್ಲಿ ಒಂದಷ್ಟು ಚಿಕ್ಕ ಪುಟ್ಟ ಮನೆಗಳು, ಚಿಕ್ಕ ಪುಟ್ಟ ಪಾಂಡ್ಸ್ ಎಲ್ಲನೂ ಕಾಣಿಸ್ತಾ ಇರುತ್ತೆ. ಒಳ್ಳೆ ವ್ಯೂ ಇರುತ್ತೆ. ಇನ್ನೂ ಮಾರ್ನಿಂಗೇ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಸಂಡೇ ಆದ್ದರಿಂದ ನಾವು ಹೋದಾಗ ಸ್ವಲ್ಪ ರಶ್ ಇತ್ತು. ವೀಕ್ ಡೇಸ್ ಅಲ್ಲೋದ್ರೆ ಫುಲ್ ಫ್ರೀ ಇರುತ್ತೆ. ನಿಮಗೆ ಮಾರ್ನಿಂಗ್ 5 o'clock ಈವ್ನಿಂಗ್ 4 o'clockವರೆಗೂ ಟ್ರ್ಯಾಕ್ ಮಾಡೋಕ್ಕೆ ಪರ್ಮಿಷನ್ ಇರುತ್ತೆ. ಆಫ್ಟರ್ 4 o'clock ಅಷ್ಟರಲ್ಲಿ ಮತ್ತೆ ಯಾರನ್ನೂ ಹತ್ತಕ್ಕೆ ಬಿಡಲ್ಲ. ಎಲ್ಲರಿಂದ ಒಂದು ಎತ್ಕೊಂಡು ಹೋಗೋ ನಡೀರಿ, ಅದು ನೀವು ಎತ್ಕೊಳ್ರಿ. ಸ್ವಲ್ಪ ದೂರ ಏನು ಸುಮ್ಮನೆ ಹೇಳಿದ್ದು ನಿಜ. ನಾನು ಸುಮ್ಮನೆ ಜೋಕ್ ಮಾಡ್ತಾ ಇದ್ದೆ, ಇದಿರೋದು ಕಲ್ಲು ಎತ್ಕೊಂಡೋಗಿ ಮೇಲಿಡಬೇಕು ಅಂತ. ನಮ್ಮ ಅಕ್ಕ ಬಾವ ಅದನ್ನ ಸೀರಿಯಸ್ ಅಂದ್ಕೊಂಡು ಎತ್ಕೊಂಡೋಗೋಕೆ ಪ್ಲ್ಯಾನೇ ಮಾಡ್ತಾಯಿದ್ರು. ಗೈಸ್, ಮನಸ್ಥಿತಿ ಚೆನ್ನಾಗಿಲ್ಲ ಅಂತ ಬೆಟ್ಟ ಹತ್ತಕ್ಕೆ ಬಂದೆ. ಈಗ ಗೊತ್ತಾಯಿತು ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ ಅಂತ. ಬೆಟ್ಟ ಹತ್ಕೊಂಡು ನಾವಿವಾಗ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಿ ಒಳಗಡೆ ನಿಮಗೆ ಉದ್ಭವ ಮೂರ್ತಿ ಇದೆ. ಅದ್ರ ಮುಂದೆಗಡೆ ಒಂದು ಚಿಕ್ಕ ದೊಣ್ಣೆ ಥರ ಇದೆ. ಅದು 6 feet ಅಷ್ಟೇ ಇರೋದು. ಬಟ್ ಇದುವರೆಗೂ ಅದರಲ್ಲಿ ನೀರು ಖಾಲಿನೇ ಆಗಿಲ್ಲ. ನೀವು ಯಾವಾಗ ಬಂದರೂ ಅದರಲ್ಲಿ ಕೋಲ್ಡ್ ವಾಟರ್ ಇರುತ್ತೆ. ನೀರು ಎಲ್ಲಿಂದ ಬರುತ್ತೆ, ಏನು ನೀರು ಮೂಲ ಯಾರಿಗೂ ಗೊತ್ತಿಲ್ಲ. ಬಟ್ ಯಾವಾಗಲೂ ನೀರು ಇದ್ದೇ ಇರುತ್ತೆ ಅಲ್ಲಿ. ಒಳಗಡೆ ಹೋಗ್ತಾ ಸ್ವಲ್ಪ ಕತ್ಲು ಇರುತ್ತೆ. ಸೊ ನಾನಲ್ಲಿ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ, ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸಂಡೇ ಆದ್ದರಿಂದ ಫುಲ್ ಕ್ಯೂ ಇತ್ತು, ಹಾಗಾಗಿ ನಾನು ದೇವ್ರದ್ದೆಲ್ಲ ವಿಡಿಯೋ ಮಾಡಿಲ್ಲ. ಆ ನೀರನ್ನ ನಮಗೆ ಹಾಕ್ತಾರೆ ಅವರು. ಇಲ್ಲಿ ಸಿಗೋ ಕೋಲ್ಡ್ ವಾಟರ್ ನಾವು ಹಾಕಿಸ್ಕೊಂಡ್ರೆ ಕೆಳಗಡೆಯಿಂದ ಎಷ್ಟು ಸುಸ್ತಾಗಿ ಮೇಲೆ ಹತ್ತು ಬಂದಿರ್ತೀವಿ, ಎಲ್ಲ ಸುಸ್ತು ಒಂದೇ ಸರಿಗೆ ಹೋಗ್ಬಿಡುತ್ತೆ. ಅಷ್ಟು ಕೋಲ್ಡ್ ಇತ್ತಂದರೆ ನನ್ನ ತಂಗಿ ಹಾಕಿಸ್ಕೊಂಡು ನಡಗ್ತಾ ಇದ್ದಾಳೆ ನೋಡ್ರಿ. ತಿಂಡಿ ತಿಂದಿಲ್ಲ, ಏನಿಲ್ಲ. ಗ್ಯಾಸ್ಟ್ರಿಕ್ ಬರೆಸ್ಕೊಳ್ಳೋಕ್ಕೆ ಬೆಳಗ್ಗೆ ಬೋಂಡ ತಿಂತವ್ರೆ. ಅಪ್ಪ ನಿಂಗೆ ಹೊಟ್ಟೆ ಹಸ್ತಿತ್ತಲ್ವಾ? ಸುಳ್ಳೆ ಬೇಡ, ಹೊಟ್ಟೆ ಹಸ್ತಿತ್ತ? ನನಗೂ ಏನು ಹಸ್ತಿಲ್ಲ. ಯಾರಿಗೆ ಸುಸ್ತಾಯಿತು? ಬಾವು ಸುಸ್ತಾಯ್ತಾ ಬೆಟ್ಟ ಹತ್ತಿ? ಇವೆಲ್ಲ ಯಾವ ಬೆಟ್ಟ ನಮ್ಮ ಬಾವನಿಗೆ? ಮೌಂಟ್ ಎವರೆಸ್ಟ್ 1 hour ಹತ್ತುತ್ತಾರೆ. ಎಲ್ಲಿ ಹೋಗ್ತಾ ಇದ್ದೀವಿ? ಹೊಳೆ ಮಠ ಬಾವಿ. ಬೊಸ
ನೋಡಿ ಇಲ್ಲಿ ಹೆಂಗಿದೆ ಇದೇನು ಇಷ್ಟು ಭಯ ಆಗಂಗೈತಿ ಯಾವತ್ತು ಬಂದಿರೋ ನಾವು ಬಂದಿದ್ದೀವಿ ಇಲ್ಲಿ ಬೇಜಾನ್ ಸತಿ. ಬರ್ರಿ ಬರ್ರಿ ಸ್ವೈಪರ್ ಒಬ್ಬೊಬ್ಬರು ಹೆಸರು ಹೇಳ್ಕೊಂಡು ಹೋಗ್ರಿ. ಎಲ್ಲೋಗ್ತಾ ಇದೀವಿ ಹೇಳಿ ನಾವು. ದೇವಸ್ಥಾನ ಒಳಗಡೆನೆ ಒಂದು ಗುಹೆ ಥರ ಇದೆ. ನೀವು ಗೈಡ್ ಬುಕ್ ಮಾಡ್ಕೊಂಬಂದ್ರೆ ಅದ್ರೊಳಗಡೆ ಕರ್ಕೊಂಡು ಹೋಗ್ತಾರೆ. ಹಲವಾರು ಋಷಿಮುನಿಗಳು ಬಂದು ತಪಸ್ ಮಾಡಿ ಸಿದ್ಧಿ ಪಡೆದಿರೋ ಜಾಗನ ನೀವು ನೋಡ್ಬೋದು. ಅಪ್ಪಿ ಯಾವರು? ನಮ್ದು ಬೆಳ್ತಂಗಡಿ 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 ಪಣಕುಂಟೆ ಸೀನಾ ಶ್ರೀರಾಮಪುರ ಚಂದ್ರ ಕಾಟೇರಲ್ಲಿ ಡಾನು. ಯಾವ ಇವೆಲ್ಲ ಕಷ್ಟ ಗುರು, ಇಳಿಯೋದು ಕಷ್ಟ. ಓಡ್ತಾ ಇದೆ ಈ ಜಾರ್ ಬೀಳ್ತೀವಿ. ನನ್ನನ್ನು ಮಾತ್ರ ಬುದ್ದು ಇಟ್ಬಿಟ್ಟು ನಾನು ಅಲ್ಲೇ ಹೋಗ್ಬಿಡ್ತೀನಿ. ನಾವು ಬೆಟ್ಟ ಹತ್ತಿ ಇಳಿಯೋಕ್ಕೆ ಒಂದು 3 ಅವರ್ಸ್ ತೊಗೊಂಡ್ವಿ. ಬೇಗನೆ ಹತ್ತಿದ್ವಿ. 1 ಅವರ್ಗೆಲ್ಲ ಬೆಟ್ಟ ಹತ್ತಿದ್ವಿ. ಅಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋ ಅಷ್ಟರಲ್ಲಿ ಇನ್ನೊಂದು ಅವರ್ ಆಯಿತು. ಒಂದು 3 ಅವರ್ಸ್ಗೆ ಚೆನ್ನಾಗಿತ್ತಾ ಬೆಟ್ಟ ಹತ್ತಿದ್ದು? ಚೆನ್ನಾಗಿತ್ತು. ಇಳಿಯೋದು ಚೆನ್ನಾಗೈತೆ, ಹತ್ತಕ್ಕೆ ಚೆನ್ನಾಗಿತ್ತಾ? ಇಲ್ಲಿದೆ ಚೆನ್ನಾಗೈತೆ ಅಲ್ವಾ? ಕಾಲು ನೋವಲ್ಲ, ಹತ್ಬೇಕಾದ್ರೆ ಕಾಲು ನೋವುತ್ತೆ. ಸಂಧ್ಯಾ ಕುಂಗೆ ಅಕ್ಕ ಹತ್ತೋದು ಈಸಿನ ಇಳಿಯೋದು ಈಸಿನ? ಹತ್ತದೊಂಥರ ಕಷ್ಟ ಆದ್ರೆ ಇಳಿಯೋದು ಒಂಥರ ಈ ಕಷ್ಟ. ಹತ್ಬೇಕಾದ್ರೆ ಹತ್ತೋದು ಕಷ್ಟ ಅನ್ಸುತ್ತೆ. ದೇವ್ರು ನೋಡಿ ಇಲ್ಲಿ, ಗಣಪತಿ ನೋಡಲ್ಲಿ, ಇಲ್ಲಿ ಇಲ್ಲಿ ಕೆಳಗೆ ಅಪ್ಪ ಕಾಲು ನೋವ್ತೈತೆ. ನಮ್ಮ ಅಕ್ಕಂಗೆ ಇಳಿಯೋ ಚಿಂತೆ, ನಮ್ಮ ಭಾವಂಗೆ ಅವ್ರ ರೀಲ್ಸ್ ಎಷ್ಟು ಹೋಗೈತೆ ಅನ್ನೋದು ಚಿಂತೆ, ನನ್ನ ತಂಗಿಗೂ ಇವನಿಗೂ ಎಲ್ಲ ಊಟದ ಚಿಂತೆ, ನನಗೆ ನನ್ನ ಮಗನ ಚಿಂತೆ, ಎಲ್ಲರಿಗೂ ಒಂದೊಂದು ಚಿಂತೆ. ಹಾಂ, ತವ್ಯಂಗೆ ಎಕ್ಸಾಮ್ ಚಿಂತೆ. ಸಿರು ಬೆಟ್ಟಕ್ಕೆ ಬಂದಿದ್ದೆ ಬಿಡು, ನಾವು ಔಟ್ ಆಫ್ ಔಟ್ ಬರುತ್ತೆ. ಅಷ್ಟೊಂದು ಬೇಡ ಅಲ್ವಾ? ಪಾಸ್ ಆದ್ರೆ ಸಾಕಾ? ಇವಳ್ದು ಮೊಬೈಲ್ ಹೊಡೆದ, ಇವಳಿಗೆ ಮೊಬೈಲ್ ಹೊಡೆದೋಗಿ ಚಿಂತೆ. ಬೆಟ್ಟಕ್ಕೆ ಬಂದರೂ ನೆಮ್ಮದಿ ಸಿಗ್ತಾ ಇಲ್ಲ ಗುರು. ಎಲ್ಲೆಲ್ಲ ಹುಡಿಕೊಂಡು ನೆಮ್ಮದಿಗೋಸ್ಕರ. ಮನೇಲಿ ತಿಂಡಿಗೆಲ್ಲ ವೆಯ್ಟ್ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ. ಬಿಸಿಲು ಬರೋಕ್ಕೂ ಮುಂಚೆ ತಿಳಿಯೋಣ ಅಂತ ತಿಂಡಿನೂ ತಿಂದೇ ಹೋದ್ವಿ. ತಿಂಡಿ ತಿಂದರೆ ಹತ್ತಕ್ಕೂ ಕಷ್ಟ ಅಂತ ಇಳಿದು ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಸಾಕಾಗೋಗಿತ್ತು. ಫುಲ್ ಹೊಟ್ಟೆ ಎಸ್ತಿತ್ತು. ಬೆಟ್ಟ ಇಳಿದು ಬಂದಿದ ತಕ್ಷಣ ನಮಗೆ ಕಾಣಿಸಿದ್ದು ಶುಗರ್ ಕೇನ್ ಜ್ಯೂಸ್. ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ತಿತ್ತು. ಅಲ್ಲೋಗಿ ಶುಗರ್ ಕೇನ್ ಜ್ಯೂಸ್ ಕುಡಿದು ನಾವು ಅಲ್ಲಿಂದ ತಿಂಡಿ ಹುಡ್ಕೊಂಡು ಹೊರಟ್ವಿ. ನಾವು ಹೋಗೋಷ್ಟರಲ್ಲಿ ಅಲ್ಲಿ ಇಡ್ಲಿ ಎಲ್ಲ ಖಾಲಿಯಾಗಿತ್ತು. ಓನ್ಲಿ ರೈಸ್ ಐಟಮ್ಸ್ ಇತ್ತು. ನೀವು ಸಿರು ಬೆಟ್ಟಕ್ಕೆ ಹೋಗಬೇಕು ಅಂದರೆ ಫಸ್ಟೇ ತಿಂಡಿ ತೊಗೊಂಡು ಮೇಲ್ಗಡೆನೇ ತೊಗೊಂಡೋಗಿ ಅಲ್ಲೇ ಹೋಗಿ ತಿಂದರೆ ಬೆಸ್ಟ್. ಬಟ್ ಕೋತಿಗಳಿರುತ್ತೆ, ತೊಗೊಂಡು ಹೋಗ್ಬೇಕಾದ್ರೆ ಕೇರ್ಫುಲ್. ಇದಾಗಿದ್ದು ನಮ್ಮದು ಸಿರು ಬೆಟ್ಟ ಟ್ರೆಕ್ಕಿಂಗ್ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.